ಹಾಯ್ ಎವ್ರಿವನ್, ದೇವರ ನೈವೇದ್ಯಕ್ಕೆ ಹಾಗೂ ಪ್ರಸಾದಕ್ಕೆ ಬಹಳ ಶ್ರೇಷ್ಠವಾದ ತುಂಬನೇ ರುಚಿಯಾದ ಕಡಲೆಕಾಳಿನ ಉಸ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಕಡಲೆಕಾಳಿನ ಉಸ್ಲಿನ ಸಾಮಾನ್ಯವಾಗಿ ಗಣೇಶ ಚತುರ್ಥಿ ಹಾಗೂ ನವರಾತ್ರಿ ಹಬ್ಬದಲ್ಲಿ ಪ್ರಸಾದಕ್ಕೆ ವಿಶೇಷವಾಗಿ ಮಾಡ್ತಾರೆ. ಗಣೇಶನಿಗೆ ಪ್ರಿಯವಾದ ನೈವೇದ್ಯ ಇದು. ಇನ್ನೇನು ಗಣೇಶ ಹಬ್ಬ ಸಮೀಪದಲ್ಲಿದೆ. ನೀವು ಕೂಡ ನೈವೇದ್ಯಕ್ಕೆ ಹಾಗೂ ಪ್ರಸಾದಕ್ಕೆ ಈ ರೀತಿಯಾದ ಕಡಲೆಕಾಳಿನ ಉಸ್ಲಿನ ಮಾಡ್ಕೊಳ್ಳಿ. ಹಾಗಿದ್ರೆ ಬನ್ನಿ ಈ ಕಡಲೆಕಾಳಿನ ಉಸ್ಲಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಕಡಲೆಕಾಳನ್ನು ನೆನೆಸಿಟ್ಕೊಳ್ಬೇಕು. ಇಲ್ಲಿ ನಾನು 1 ಕಪ್ಪಷ್ಟು ಕಡಲೆಕಾಳನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಈ ಕಡಲೆಕಾಳನ್ನಾದರೂ ತೊಗೊಳ್ಬೋದು, ಇಲ್ಲ ಕಾಬೂಲ್ ಕಡಲೆ ಅಥವಾ ಬಿಳಿ ಕಡಲೆಕಾಳನ್ನಾದರೂ ತೊಗೊಳ್ಬೋದು. ಈ ಕಡಲೆಕಾಳನ್ನು ಒಂದು ಬೌಲ್ಗೆ ಹಾಕಿ ನೀರು ಜಾಸ್ತಿನೇ ಹಾಕಿ ಮಿನಿಮಮ್ ಒಂದು 8 ಗಂಟೆನಾದರೂ ನೆನೆಸ್ಕೊಳ್ಬೇಕು. ನಾನು ಇದನ್ನು ರಾತ್ರಿ ಇಡೀ ನೆನೆಯಲಿಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ರಾತ್ರಿ ಇಡೀ ನೆನೆಸಿದ್ದಕ್ಕೆ ಕಡಲೆಕಾಳು ಚೆನ್ನಾಗಿ ನೆಂದು ಅದ್ರ ಡಬಲ್ ಅಷ್ಟು ಆಗಿದೆ. ಕಾಳನ್ನು ಚೆನ್ನಾಗಿ ನೆನೆಸ್ಕೊಂಡಷ್ಟು ಕಾಳನ್ನು ಬೇಯಿಸ್ಕೊಂಡಾಗ ಸಾಫ್ಟಾಗಿ ಇರುತ್ತೆ. ಈಗ ಕಾಳನ್ನು ಚೆನ್ನಾಗಿ ತೊಳ್ಕೊಂಡು ಇದ್ರದ್ದು ನೀರನ್ನೆಲ್ಲ ಬಸ್ದು ಒಂದು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ. ಈ ಕಾಳನ್ನು ಕುಕ್ಕರ್ನಲ್ಲೇ ಬೇಯಿಸ್ಕೊಂಡ್ರೆ ಕಾಳು ಬೇಗ ಬೇಯುತ್ತೆ. ನಂತರ ಇದಕ್ಕೆ ಕಾಳು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಹಾಗೆ ಕಾಳಿಗೆ ಹಿಡಿಯೋಷ್ಟು ಉಪ್ಪನ್ನು ಹಾಕಿ ಒಂದ್ಸಲಿ ಇದನ್ನು ಮಿಕ್ಸ್ ಮಾಡಿಕೊಂಡು 4 ವಿಷಲ್ ಕೂಗಿಸ್ಕೊಳ್ಬೇಕು. ಈ ಕಾಳು ಬೇಯೋ ಅಷ್ಟರಲ್ಲಿ ರುಬ್ಬುವಂಥ ಪದಾರ್ಥನ ರುಬ್ಕೊಳ್ಳೋಣ. ರುಬ್ಬೋದಕ್ಕೆ ಒಂದು ಮಿಕ್ಸಿ ಜಾರ್ನಲ್ಲಿ 5 ಟೇಬಲ್ ಸ್ಪೂನಷ್ಟು ತುರ್ತಿರೋ ಫ್ರೆಶ್ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಖಾರಕ್ಕೆ 3 ಹಸಿಮೆಣಸು, ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಈ ಶುಂಠಿನೇ ಈ ಉಸ್ಲಿಗೆ ಒಳ್ಳೆ ರುಚಿ ಕೊಡೋದು, ಆದ್ದರಿಂದ ಶುಂಠಿನ ಹಾಕೋದನ್ನು ಮರಿಬೇಡಿ. ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದಕ್ಕೆ ನೀರನ್ನು ಹಾಕ್ತೇನೆ ತುಂಬ ನೈಸಾಗಿ ಅಲ್ಲದೆ ತರಿತರಿಯಾಗಿ ರುಬ್ಕೊಳ್ಬೇಕು. ನೋಡಿ, ಈ ರೀತಿ ತರಿತರಿಯಾಗಿ ಇರಲಿ. ಕಾಳನ್ನು ಬೇಯಲಿಕ್ಕೆ ಕುಕ್ಕರ್ನಲ್ಲಿ ಇಟ್ಟಿದ್ವಲ್ಲ, ಕುಕ್ಕರ್ ಪ್ರೆಷರೆಲ್ಲ ಹೋಗಿ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ. ಈ ಕಾಳನ್ನು ಕೈಯಲ್ಲಿ ಪ್ರೆಸ್ ಮಾಡಿದಾಗ ಈ ರೀತಿ ಸಾಫ್ಟಾಗಿ ಇರಬೇಕು. ಈ ಬೇಯಿಸ್ಕೊಂಡಿರೋ ಕಾಳನ್ನು ಒಂದು ಜಾಲರಿಯಲ್ಲಿ ಬಸ್ದು ಕಾಳನ್ನು ಸಪ್ರೇಟಾಗಿ ಇಟ್ಕೊಳ್ಬೇಕು. ಕಾಳನ್ನು ಬಸ್ತಿರೋ ನೀರನ್ನು ಬೇಕಿದ್ರೆ ಸಾರಿಗೆ ಉಪಯೋಗಿಸ್ಕೊಳ್ಬೋದು. ಈಗ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲೆಯಲ್ಲಿ 5 ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾಯಿಸಿ, ಎಣ್ಣೆ ಕಾದ್ಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, 3/4 ಟೀ ಸ್ಪೂನ್ ಕಡಲೆಬೇಳೆ, ಒಂದು 3/4 ಟೀ ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಈ ಕಡಲೆಬೇಳೆ ಉದ್ದಿನ ಬೇಳೆದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದು 1/4 ಟೀ ಸ್ಪೂನಷ್ಟು ಹಿಂಗು, 2 ಒಣಮೆಣಸು ತುಂಡು ಮಾಡ್ಕೊಂಡಿರೋದು, ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಫ್ರೈ ಆದಮೇಲೆ ಕಡಲೆಕಾಳನ್ನು ಬೇಯಿಸಿ ಬಸ್ತು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ 1 ನಿಮಿಷ ಒಗ್ಗರಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು. ರುಬ್ಬಿರೋ ಕಾಯಿನ ಹಾಕೋಕ್ಕಿಂತ ಮುಂಚೆ ಕಡಲೆಕಾಳನ್ನು ಒಗ್ಗರಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಕಾಳು ಉಡಿ ಉಡಿಯಾಗಿ ಇರುತ್ತೆ. ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಚಿಟಿಕೆಯಷ್ಟು ಉಪ್ಪು, ನಂತರ ತರಿತರಿಯಾಗಿ ರುಬ್ಕೊಂಡಂಥ ಕಾಯಿ, ಇದ್ರ ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಕಾಳು ಬೇಯಿಸೋಬೇಕಾದ್ರೂ ಉಪ್ಪು ಹಾಕಿದ್ವಿ. ಈಗ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿರೋದು ರುಬ್ಬಿರೋ ಕಾಯಿನ ಹಾಕಿದ್ದೀವಲ್ಲ ಅದಕ್ಕೆ ಹಿಡೀಲಿ ಅಂತ. ಕಾಯಿ ಹಾಕಿದ್ಮೇಲೆ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಉಸ್ಲಿ ಬೇಗ ಹಾಳಾಗಲ್ಲ. ಈ ರೀತಿ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ದೇವರ ನೈವೇದ್ಯಕ್ಕೆ ಹಾಗೂ ಪ್ರಸಾದಕ್ಕೆ ಶ್ರೇಷ್ಠವಾದ ಕಡಲೆಕಾಳಿನ ಉಸಲಿ ರೆಡಿಯಾಗತ್ತೆ. ಕಡಲೆಕಾಳಿನ ಉಸಲಿ ಪ್ರಸಾದ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡ್ತಾರೆ. ಈ ಗಣೇಶ ಹಬ್ಬಕ್ಕೆ ನೀವು ಕೂಡ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಕಡಲೆಕಾಳಿನ ಉಸಲಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.